ಕರ್ನಾಟಕ ಲೋಕ ಸೇವಾ ಆಯೋಗದಲ್ಲಿ ಮತ್ತೊಂದು ಅಕ್ರಮ ನಡೆದಿದೆಯಾ ಅಂತ ಹೇಳಿ ದೊಡ್ಡ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಗೋಲ್ಮಾಲ್ ನಡೆದಿದೆ ಅಂತ ಹೇಳಿ ಆರೋಪ ಕೇಳಿಬರ್ತಾ ಇದೆ. ಕರ್ನಾಟಕ ಲೋಕ ಸೇವಾ ಆಯೋಗದಲ್ಲಿ ಮತ್ತೊಂದು ಅಕ್ರಮ, ಕೆಪಿಎಸ್ಸಿ ಸ್ಕ್ಯಾಮ್ ಆಗಿದೆಯಾ ಅಂತ ಹೇಳಿ ದೊಡ್ಡ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಗೋಲ್ಮಾಲ್ ಆಗಿದೆಯಾ? ಹಾಗಾದ್ರೆ ನೇಮಕಾತಿ ಪ್ರಕ್ರಿಯೆ ರದ್ದುಗೊಳಿಸುವಂತೆ ಆಕಾಂಕ್ಷಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಯಾರ್ಯಾರು ಎಕ್ಸಾಮ್ ಬರೆದಿದ್ದಾರೋ ಅವರೆಲ್ಲರೂ ಕೂಡ ಇದನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಒಂದು ಹುದ್ದೆ ಬರೋಬ್ಬರಿ 80 ಲಕ್ಷ ರೂಪಾಯಿಗೆ ಮಾರಾಟದ ಆರೋಪ ಕೇಳಿಬರ್ತಾ ಇದೆ. 400 ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ ಜುಲೈ 8ರಂದು ಪರೀಕ್ಷೆ ನಡೆದಿತ್ತು. ಜುಲೈ 17ರಂದು ಹೊರಬಿದ್ದಿತ್ತು ಫಲಿತಾಂಶ. ಆ ಫಲಿತಾಂಶವನ್ನು ಕಂಡು ಅಭ್ಯರ್ಥಿಗಳು ಶಾಕ್ ಆಗಿದ್ದಾರೆ. ಇತ್ತೀಚೆಗೆ ಅಮಾನತ್ತಾದ ಶಿವಶಂಕರಪ್ಪ ಸಾವ್ಕಾರ್ ಕೈವಾಡ ಆರೋಪ ಕೂಡ ಕೇಳಿಬರ್ತಾ ಇದೆ. ಅವರ ಕೈವಾಡ ಇದೆ ಅಂತ ಹೇಳಿ ನೇಮಕಾತಿಯಲ್ಲಿ 60% ಅಕ್ರಮ ಆಗಿರುವ ಬಗ್ಗೆ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಇಡೀ ನೇಮಕಾತಿ ಪ್ರಕ್ರಿಯೆ ರದ್ದು, ಮರು ಎಕ್ಸಾಮ್ ನಡೆಸುವಂತೆ ಒತ್ತಾಯ ಕೇಳಿಬರ್ತಾ ಇದೆ. ಮರು ಪ್ರಕ್ರಿಯೆ ನಡೆಸುವಂತೆ ಒತ್ತಾಯ ಕೇಳಿಬರ್ತಾ ಇದೆ. ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ ವಿದ್ಯಾರ್ಥಿಗಳು. ಎಸ್ ವೀಕ್ಷಕರೇ, ನೋಡಿ, ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಗೋಲ್ಮಾಲ್ ಆಗಿದೆಯಾ? ಹಾಗಾದ್ರೆ ಈ ವಿದ್ಯಾರ್ಥಿಗಳಿಗೆ ಪಾಪ ಎಕ್ಸಾಮ್ ಬರೆಯೋದು ಅಥವಾ ಅವರು ಓದಿ ವರ್ಷಾನುಗಟ್ಟಲೆ ಓದಿರ್ತಾರಲ್ಲ, ಒಂದು ಹುದ್ದೆಯನ್ನು ಪಡ್ಕೊಳ್ಬೇಕಂತ ಹೇಳಿ ಈ ಸರ್ಕಾರಿ ಸಂಸ್ಥೆಗಳು ಅಥವಾ KPSC ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದು ಎಕ್ಸಾಮ್ನ ಕರೆಕ್ಟಾಗಿ ನಡೆಸೋದಕ್ಕೆ ಆಗಲ್ವೇನ್ರಿ ಇವ್ರಿಗೆ? ಏನು ಕತೆ? ವಿದ್ಯಾರ್ಥಿಗಳ ಅಥವಾ ಉದ್ಯೋಗಾಕಾಂಕ್ಷಿಗಳ ಭವಿಷ್ಯವನ್ನು ಕಿತ್ಕೊಳ್ಳೋಕ್ಕೆ ಇದ್ದಾರಾ ಅನ್ನುವಂಥ ದೊಡ್ಡ ಪ್ರಶ್ನೆ ಕಾಡ್ತಾವೆ. ಇದನ್ನು ಒಂದು ಎಕ್ಸಾಮ್ ಆಯಿತು ಅಂದರೆ ಅದ್ರ ಸುತ್ತಮುತ್ತ ದೊಡ್ಡ ಅನುಮಾನ ಕಾಡ್ತಾ ಇರುತ್ತೆ. ಈಗೀಗಂತೂ ಒಬ್ಬ ಅಭ್ಯರ್ಥಿ ಅಥವಾ ಉದ್ಯೋಗ ಆಕಾಂಕ್ಷಿ ಒಂದು ಸರ್ಕಾರಿ ಉದ್ಯೋಗವನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಹರಸಾಹಸ ಅದು. ಅವನು ಕಷ್ಟಪಟ್ಟು ಎಕ್ಸಾಮ್ ಬರೆದ್ರೂ ಕೂಡ ಈ ರೀತಿಯ ಸ್ಕ್ಯಾಮ್ಗಳು. ಹಾಗಾದರೆ ಒಬ್ಬ ವಿದ್ಯಾರ್ಥಿ ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆದಿರ್ತಾನಲ್ಲ, ಅದಕ್ಕೆ ಯಾವುದು ಬೆಲೆನೇ ಇಲ್ವಾ? ಈ ಬಡವರ ಮಕ್ಕಳೆಲ್ಲ ಪಾಪ ಓದಿ ಬರೆದಿರ್ತಾರೆ, ದುಡ್ಡು ಕೊಡೋದಕ್ಕಾಗೋದಿಲ್ಲ ಬಿಡಿ, ಓದಲೇಬೇಕು. ಸಾಹುಕಾರರ ಮಕ್ಕಳೆಲ್ಲ ಉದ್ಯೋಗವನ್ನು ಖರೀದಿ ಮಾಡ್ತಾರೆ. ನೋಡಿ, 80 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದ್ದಾರಂತೆ, ಮಾರಾಟದ ಆರೋಪ ಕೇಳಿಬರ್ತಾ ಇದೆ. 80 ಲಕ್ಷ ರೀ. ಆ 80 ಲಕ್ಷ ಇದ್ದವನು ಈ ಜಾಬ್ ಯಾಕೆ ಬರ್ತಾರೋಪ್ಪ ಗೊತ್ತಿಲ್ಲ ನನಗೆ. ಈಗ ಇದೇ ರೀತಿಯ ಒಂದು ಆರೋಪ ಕೇಳಿಬರ್ತಾ ಇದೆ. ನೋಡಿ, 400 ಪಶುವೈದ್ಯಾಧಿಕಾರಿಗಳ ಹುದ್ದೆಗೆ ಜುಲೈ 8ರಂದು ಎಕ್ಸಾಮ್ ನಡೆದಿತ್ತು. ಜುಲೈ 17ಕ್ಕೆ ರಿಸಲ್ಟ್ ಬಂದಿದೆ. ಆ ರಿಸಲ್ಟ್ ನೋಡಿ ಶಾಕ್ ಆಗಿದ್ದಾರೆ ವಿದ್ಯಾರ್ಥಿಗಳು. ಏನಿದೆ ರಿಸಲ್ಟ್ ಹಿಂಗಿದೆಯಲ್ಲ ಅಂತ ಹೇಳಿ. ಸೊ ಇವಾಗ ಉದ್ಯೋಗಾಕಾಂಕ್ಷಿಗಳು ಏನಿದಾರಲ್ಲ ಅವರೆಲ್ಲರೂ ಕೂಡ ಮರುಪರೀಕ್ಷೆ ನಡೆಸಬೇಕು. ಇದರಲ್ಲಿ ಗೋಲ್ಮಾಲ್ ಆಗಿರೋ ಆರೋಪ ಇದೆ, ನಮಗೆ ಡೌಟ್ ಬರ್ತಾ ಇದೆ ಅಂಥೇಳಿ ಮರು ಎಕ್ಸಾಮ್ ನಡೆಸಿ ಅಂತ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಅಮಾನತ್ತಾದ ಶಿವಶಂಕರಪ್ಪ ಸಾವ್ಕಾರ್ ಅವರನ್ನು ಅಮಾನತ್ ಮಾಡಲಾಗಿತ್ತಲ್ಲ, ಅವ್ರಿಗೂ ಕೂಡ ಅವರ ಕೈವಾಡ ಕೇಳಿ ಬರ್ತಾ ಇದ್ರಿ. ನೀವು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಗಮನಿಸ್ತಾ ಇದ್ದೀರಿ.